ಹಲೋ ಹಾಯ್ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಮುಂದುವರೆದ ಭಾಗದ ಚಂದ್ರಗಿರಿಯ ತೀರವನ್ನು ನೋಡ್ತಾ ಹೋಗೋಣ. ಇದರಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಮಗುವನ್ನ ಎತ್ಕೊಂಡು ಬಂದ್ಬಿಟ್ಟಿದ್ರು. ಆ ಮಗುವನ್ನ ಎತ್ಕೊಂಡ್ ಬಂದಿರತಕ್ಕಂಥ ರಶೀದ್ ಮತ್ತೆ ಆಮೀನಮ್ಮ ಮಗುವನ್ನ ಎಲ್ಲಿ ಕರ್ಕೊಂಬರ್ತಾರೆ ಅಂತ ಹೇಳಿದ್ರೆ ತಮ್ಮ ಮನೆಗೆ ಕರ್ಕೊಂಬರ್ತಾರೆ. ಕರ್ಕೊಂಬರೋಕ್ಕೂ ಮುಂಚೆ ಏನಾಗ್ತದೆ ಅಂತ ಹೇಳಿದ್ರೆ, ಅವಳು ಆ ಕಡೆಯಿಂದ ಬೋಟಲ್ಲಿ ಕುತ್ಕೊಂಡು ಕರ್ಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನ ಇವಳು ಯಾರೋ ನಾದಿರನ್ನು ಕೂಡ ನೋಡ್ತಾಳೆ. ಅದಾದ ತಕ್ಷಣ ಆ ಮಗುವನ್ನ ಎತ್ಕೊಂಡ್ಬಂದು ಕಾರ್ ಹತ್ರ ನೋಡ್ತಾರೆ, ಕಾರ್ ಹತ್ರ ಕುತ್ಕೊಳ್ತಾರೆ. ಆಮೇಲೆ ಮಗುವನ್ನ ಎತ್ಕೊಂಡು ಅವ್ರ ಪಾಡಿಗೆ ಅವರು ಆ ಕಡೆನ ಕಾರ್ ತಿರುಗಿಸ್ಕೊಂಡು ಹೊರಟ್ಬಿಡ್ತಾರೆ. ಆಮೇಲೆ ಮಗುಗೆ ಬೇಕಾಗಿರ್ತಕ್ಕಂಥ ಹಣ್ಣಾಗ್ಲಿ, ಬಿಸ್ಕತ್ ಆಗಲಿ, ಹಾಲಿನ ಬಾಟ್ಲಿ, ಹಾಲಿನ ಪುಡಿ, ಡಬ್ಬ ಇವೆಲ್ಲವನ್ನ ಮನೆಗೆ ತೆಗೆದುಕೊಂಡು ಬರ್ತಾರೆ. ಅಷ್ಟೊತ್ತಿಗಾಗಲೇ ಮನೆಗೆ ಬರ್ತಾ ಇರಬೇಕಾಗಿರ್ತಕ್ಕಂಥ ಮಗು ಅಲ್ಲೇ ನಿದ್ದೆ ಕೂಡ ಮಾಡಿಕೊಂಡು ಬರುತ್ತೆ. ಇಲ್ಲಿವರೆಗೂ ಕೂಡ ಆ ತಾಯಿಯ ಹಾಲನ್ನ, ಎದೆಯ ಹಾಲನ್ನ ಕುಡಿದಿರ್ತಕ್ಕಂತಹ ಮಗು ಇವಾಗ ಹಾಲಿನ ಪುಡಿಯಲ್ಲಿರ್ತಕ್ಕಂಥ ಹಾಲನ್ನ ಹೇಗೆ ಕುಡಿಯುತ್ತೆ? ಇಲ್ಲಿವರೆಗೂ ತಾಯಿ ಎದೆ ಹಾಲನ್ನ ಕುಡಿದಿರ್ತಕ್ಕಂಥದ್ದು ಇವತ್ತು ಬಾಟ್ಲಿ ಹಾಲನ್ನ ಹೇಗೆ ಕುಡಿತದೆ? ಇವೆಲ್ಲವೂ ಕೂಡ ಅದಕ್ಕೆ ಅರ್ಥ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಇವರು ಕೂಡ ಏನ್ ಮಾಡ್ತೀರಾ, ಹಾಲನ್ನ ಕುಡಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತೀರಾ, ಬಟ್ ಟ್ರೈ ಮಾಡ್ತೀರಾ, ಅದು ಆಗಕ್ಕಾಗ್ತಾ ಇಲ್ಲ. ಆಮೇಲೆ ಏನೋ ಮಾಡ್ಬಿಟ್ಟು ಚಮಚದಲ್ಲೂ ಆ ರೀತಿ ಈ ರೀತಿ ಕುಡಿಸ್ಬೇಕು ಅಂತ ಹೇಳಿ ಕುಡಿಸ್ತಕ್ಕೆ ಅಂತ ಹೇಳಿ ಮುಂದಾಗ್ತಾರೆ. ಇದೇ ಟೈಮಲ್ಲಿ ಮಗುವನ್ನ ಬಂದಿರತಕ್ಕಂತಹ ಸಂದರ್ಭವನ್ನು ನೋಡಿರ್ತಕ್ಕಂಥ ಜೈನಾಬಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಇಲ್ಲಿಗೆ ನಾದಿರ ಏನಾದ್ರು ಬಂದಿದ್ದಾಳೇನೋ ಅಂತ ಹೇಳ್ಬಿಟ್ಟು ಅವಳು ಬರ್ತಾಳೆ. ನಾದಿರ ಏನಾದ್ರು ಬಂದಿದ್ದಾಳ ಅಂತ ಹೇಳಿ ಅವ್ರ ಮನೆಗೆ ಬರ್ತಾಳೆ. ಬಂದಿದ ತಕ್ಷಣ ನಾದಿರ ಬರ್ಲಿಲ್ವೇನಮ್ಮ ಅಂತ ಹೇಳ್ಬಿಟ್ಟು ಅವರ ದೊಡ್ಡಮ್ಮನನ್ನ ಕೇಳ್ತಾಳೆ. ಅದಕ್ಕೆ ಅವಳೇನ್ ಹೇಳ್ತಾಳೆ ಅಂತ ಹೇಳಿದ್ರೆ, ಅಷ್ಟೊಂದು ಅಂದ್ರೆ ಆ ಚಿಕ್ಕ ಮಗುವನ್ನ ಅವ್ರ ಹತ್ರದಿಂದ ಎತ್ಕೊಂಡ್ ಬಂದಿದ್ದೀರ, ನಾದಿರನ್ನ ಕರ್ಕೊಂಡ್ ಬಂದಿಲ್ಲ ಅಂತ ಹೇಳಿದ್ರೆ ನೀವೆಂತ ಕೆಲಸವನ್ನ ಮಾಡ್ಬಿಟ್ಟಿದ್ದೀರಾ? ಆದ್ರೂ ಇಷ್ಟು ಚಿಕ್ಕ ಮಗುವನ್ನ ನೀವು ಕರ್ಕೊಂಡ್ ಬರ್ಬೇಕಾಗಿತ್ತಾ ಅಂತ ಹೇಳಿ ಅವಳು ಹೇಳ್ತಾಳೆ. ಅದಕ್ಕೆ ಆಮೀನಮ್ಮನು ಕೂಡ ಹೇಳ್ತಾರೆ, ನಾವೇಕೆ ಅವಳನ್ನ ಕರ್ತರ್ಬೇಕು? ಅವಳಾಗಿ ಅವ್ರ ಅಪ್ಪ ಕರ್ಕೊಂಡು ಹೋಗಿದ್ದಾನೆ, ಅವ್ರ ಅಪ್ಪ ಕರ್ಕೊಂಡು ಹೋದ್ಮೇಲೆ ಅವಳನ್ನ ಕಳಿಸ್ಬೇಕಲ್ವಾ? ಸೊ ಅವಳು ಬರ್ಲಿಲ್ಲ. ಅಕಸ್ಮಾತ್ ಇವಾಗ ನಾವು ಮಗುವನ್ನ ಎತ್ಕೊಂಡ್ ಬಂದಿರೋದ್ರಿಂದ ಅವಳೇ ಏನ್ ಮಾಡ್ಬೋದು, ಮತ್ತೆ ರಿಟರ್ನ್ ಬರ್ತಾಳೆ ಅನ್ನೋ ಒಂದು ಕಾರಣದಿಂದ ನಾವು ಮಗುವನ್ನ ಎತ್ಕೊಂಡ್ ಬಂದಿದ್ದೀವಿ. ಆ ಭರವಸೆ ನಮಗಿದೆ, ಆ ಮಗು ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು. ಆ ತಕ್ಷಣಕ್ಕೆ ಇನ್ನು ಮನೆಯಲ್ಲಿ ಪ್ರತಿದಿನ ಏನಾಗ್ತಾ ಇದೆ, ಮಗುವಿನ ಗಲಾಟೆ ಆಗ್ಲಿ, ಮತ್ತೆ ಮಗುವನ್ನ ಸಮಾಧಾನ ಮಾಡಿಸೋದಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಅದಕ್ಕೆ ಅವನೇನ್ ಮಾಡ್ತಾನೆ, ಇಬ್ರು ಎತ್ಕೊಂಡು ಅವಾಗ ಇವಾಗ ಇವರೊಬ್ರು ಅವರೊಬ್ರು ಏನ್ ಮಾಡ್ತಾ ಹೋಗ್ತಿರ್ತಾರೆ ಅಂದ್ರೆ ಮಗುವಿನ ಸಮಾಧಾನವನ್ನ ಮಾಡ್ತಾ ಇರ್ತಾರೆ. ಆ ಸಮಾಧಾನ ಮಾಡೋ ಟೈಮಲ್ಲಿ ಅವ್ರಿಗೆ ಏನ್ ಅನಿಸ್ತಾ ಇರತ್ತೆ ಅಂತ ಹೇಳಿದ್ರೆ, ಇವತ್ತಿಲ್ಲ ನಾಳೆ ಅವಳು ಬರಬಹುದು ಅನ್ನೋ ಒಂದು ನಂಬಿಕೆ ಇತ್ತು ಅವ್ರ ಹತ್ರ. ಆ ನಂಬಿಕೆ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ ಸುಳ್ಳಾಗ್ತಾ ಬರ್ತಾ ಇದೆ. ನಾವು ಈ ಮಗುವನ್ನ ಎತ್ಕೊಂಡ್ ಬಂದ್ಬಿಟ್ಟು ಏನಾದ್ರೂ ತಪ್ಪು ಮಾಡ್ಬಿಟ್ವಾ ಅಂತ ಹೇಳಿ ಅವರಿಬ್ಬರಲ್ಲೂ ಮನಸ್ಥಿತಿ ಒಂದ್ ರೀತಿ ಬೇರೆ ರೀತಿಯಲ್ಲಿ ಕಾಣ್ತಾ ಹೋಗುತ್ತೆ. ಅದಾದ್ಮೇಲೆ ಪ್ರತಿದಿನ ಮಗುವನ್ನ ಹೇಗೋ ಸಮಾಧಾನ ಮಾಡ್ತಾ ಇರ್ತಾರೆ. ಮಾಡ್ತಾ ಇದ್ರ ಮೂಲಕವಾಗಿ ಆ ಮಗು ತಂದೆ ಮತ್ತು ಅಜ್ಜಿಯನ್ನಿಬ್ರನ್ನು ಕೂಡ ಹೊಂದ್ಕೊಳ್ಳುತ್ತೆ. ಅದಾದ್ಮೇಲೆ ಬಾಟ್ಲಿಯಲ್ಲಿ ಹಾಕೊಟ್ಟಿರ್ತಕ್ಕಂಥ ಹಾಲನ್ನು ಕೂಡ ಆ ಮಗು ಕುಡಿತಾ ಹೋಗುತ್ತೆ. ಇವಾಗ ಒಂದು ಸಂಬಂಧದಲ್ಲಿ ಅಥವಾ ಒಂದು ಕ್ರಮೇಣವಾಗಿ ಏನಾಗ್ತಾ ಇದೆ, ಮಗು ಅಂತಕ್ಕಂಥದ್ದು ಇವ್ರ ಜೊತೆಗೆ ತಮ್ಮ ಹೊಂದಾಣಿಕೆಯನ್ನ ಮಾಡ್ಕೊಳ್ತಾ ಹೋಗ್ತಾ ಇದೆ ಅನ್ನೋದನ್ನ ನೋಡ್ಬೋದು. ಇದಾದ ಮೇಲೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ಯಾವ್ದಿದೆ ಅಂತ ಹೇಳಿದ್ರೆ, ಜಬ್ಬಾರ್ ಜೊತೆ ಮಾತುಕತೆ. ಯಾರು ಜಬ್ಬಾರ್ ಜೊತೆ ಮಾತುಕತೆ ಮಾಡ್ತಾರೆ ಅಂತ ಹೇಳಿದ್ರೆ, ಮೊಹಮ್ಮದ್ ಖಾನ್ ತನ್ನ ಮಗಳ ವಿಚಾರವಾಗಿ ಅಥವಾ ಅವರಿಗೆ ಗೊತ್ತಿಲ್ಲದೆ ಇರತಕ್ಕಂತಹ ಒಂದು ಮಾತು ಏನು ಅಂತ ಹೇಳಿದ್ರೆ, ಇವರು ಎಲ್ಲೋ ಹೋಗಿರ್ತಕ್ಕಂಥವ್ರು ಮೊಹಮ್ಮದ್ ಖಾನ್ ಏನ್ ಮಾಡ್ತಾರೆ, ಮನೆಗೆ ಬರ್ತಾರೆ. ಮನೆಗೆ ಬರ್ಬೇಕಾದಾಗ ಅಲ್ಲೇನಾಗ್ಬಿಡತ್ತೆ, ಆದಿ ಬೀದಿಲೆಲ್ಲವೂ ಕೂಡ ಬೀಡಿಯ ಸೊಪ್ಪು ಅರ್ಧಂಬರ್ಧವಾಗಿ ಹೆಂಗೆ ಬೇಕೋ ಹಂಗೆ ಬಿದ್ದಿರತ್ತೆ. ಅದನ್ನ ನೋಡ್ಬಿಟ್ಟು ಫಾತಿಮಾಳನ್ನ ಕರೀತಾರೆ. ಕರೆದು, ಏನ್ ನಿನ್ನ ಮಗಳಿಗೇನು ತಲೆಗಿಲೆ ಕೆಟ್ಟೋಗಿದೆ, ಹುಚ್ಚಿಯಾಗ ಆಡ್ತೀಯಳಲ್ಲ, ಯಾಕೆ, ಏನಾಯ್ತು ಅಂತ ಹೇಳಿ ಕೇಳಿದಾಗ ಈ ತರ ಆಯ್ತು ಅಂತ ಹೇಳಿ ಹೇಳ್ತಾರೆ. ಸೊ ನಿಮ್ ದಮ್ಮಯ್ಯ ಯಾಕೆ ನೀವು ಇಷ್ಟೊಂದು ಹಠ ಮಾಡ್ತಿದ್ರ, ಅವಳ ಮನೆಗೆ ಕಳಿಸ್ಕೊಟ್ಬಿಡಿ ಅಂತ ಹೇಳಿ ಅವಳು ಕೇಳ್ತಾರೆ. ಅದಕ್ಕೆ ಮೊಹಮ್ಮದ್ ಖಾನ್ ಮತ್ತೆ ಹೇಳ್ತಾನೆ, ಏನ್ ಕಾವಳಿಗೆ ಬಿಡ್ಬೇಕಾ, ನನಗೇನ್ ಮಕ್ಳು ಜಾಸ್ತಿ ಆಗಿದಾರ? ನನ್ನ ಮೊಮ್ಮಗುವನ್ನ ಅವ್ರು ಬಂದು ಕಳ್ಳರಂತೆ ಎತ್ಕೊಂಡು ಹೋಗಿದ್ದಾರೆ, ಅಲ್ಲಿಗೆ ನಾನು ಕರ್ಕೊಂಡೋಗಿ ಬಿಡ್ಬೇಕಾ? ಅದು ಅಲ್ದಲ್ಲ, ಅವ್ನು ಬಂದು ಕೇಳ್ಬೋದಿತ್ತಲ್ಲ, ನನ್ನ ಹೆಂಡತಿಯನ್ನ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು. ಅವ್ನು ಯಾಕೆ ಬಂದು ಕೇಳಲಿಲ್ಲ? ಅಷ್ಟು ಧೈರ್ಯ ಅವನಿಗೆ ಎಲ್ಲಿದೆ ನನ್ನ ಹತ್ರ ಬಂದು ಕೇಳೋ ಅಷ್ಟು? ಅಂಥವ್ರ ಮನೆಗೆ ನನ್ನ ಮಗಳನ್ನ ಕಳಿಸ್ಕೊಡಕ್ಕಾಗತ್ತಾ? ಕಳಿಸ್ಕೊಡಕ್ಕಂತೂ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇಲ್ಲಿ ಈ ಹೆಣ್ಣಿನ ಹೃದಯದ ಒಳಗಿರ್ತಕ್ಕಂತಹ ಭಾವನೆ ಆಗ್ಲಿ, ಅವಳ ವೇದನೆ ಆಗ್ಲಿ ಯೋಚನೆ ಮಾಡ್ತಕ್ಕಂಥವ್ರು ಯಾರು ಕೂಡ ಇಲ್ಲ. ಸೊ ಅಂತಹ ಪರಿಸ್ಥಿತಿಯಲ್ಲಿ ತಂದೆ ಏನ್ ಯೋಚನೆ ಮಾಡ್ತೇನೆ ಅಂದ್ರೆ, ತನ್ನ ಮಗಳು ಇಲ್ಲೇ ಇದ್ರಲ್ಲಿ ಅಲ್ಲಿಗೆ ನಾನು ಯಾಕೆ ಕಳಿಸ್ಬೇಕು ಅಂದ್ರೆ, ಇವರ ಹಠವೇ ಇನ್ನೂ ಕೂಡ ಮುಂದಾಗ್ತಾ ಹೋಗ್ತಾ ಇದೆ ಹೊರತು ಬೇರೆ ಮಗಳು ಒಳ್ಳೇದಾಗ್ಬೇಕು ಅನ್ನೋದನ್ನ ಅವರು ನೋಡ್ತಾ ಇಲ್ಲ. ಸೊ ಹೀಗೆ ಕೂತ್ಕೊಂಡು ಅದನ್ನ ಯೋಚನೆ ಮಾಡ್ತಾ ಇರ್ಬೇಕಾದಾಗ, ಕಡಲಿನ ಬಳಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ಬೇಕಾದಾಗ ಅವ್ರಿಗೆ ಪರಿಚಿತನಾಗಿರ್ತಕ್ಕಂಥ ಜಬ್ಬಾರ್ ಅವ್ರ ಹತ್ರಕ್ಕೆ ಬರ್ತಾರೆ. ಜಬ್ಬಾರ್ ಅವ್ರ ಹತ್ರಕ್ಕೆ ಬಂದ್ಬಿಟ್ಟು, ಏನ್ ಕಕ್ಕ ನಿಮ್ ಮಗಳನ್ನ ಇನ್ನೂ ಇಷ್ಟ ದಿನ ಅಂತ ಮನೇಲಿ ಇಟ್ಕೊಳ್ತೀರಾ ಅಂತ ಹೇಳಿ ಕೇಳ್ತಾರೆ.
ಅದಕ್ಕೆ ಅವನು ಕೂಡ ಹೇಳ್ತಾನೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವನೇ ಒಂದು ಉಪಾಯವನ್ನು ಕೂಡ ಕೊಡ್ತಾನೆ. ಏನು, ಎರಡನೇ ಮದುವೆಯನ್ನ ಮಾಡ್ಬೋದಲ್ವಾ ಅವಳಿಗೆ ಅಂತ ಹೇಳಿ. ಹೆಂಗಿದ್ರು ರಶೀದನ್ನ ಕೇಳ್ಕೊಂಡು ಅವನ ಹತ್ರ ಏನಾದ್ರು ತಲಾಖನ್ನ ಪಡ್ಕೊಂಡ್ರೆ ನೀವು ಅವಳಿಗೆ ಮದುವೆಯನ್ನ ಮಾಡ್ಬೋದಲ್ವಾ ಅನ್ನೋ ಒಂದು ಮಾತನ್ನು ಕೂಡ ಅಲ್ಲಿ ಹೇಳಿದ್ಮೇಲೆ ಅವನಿಗೆ ಹೌದಲ್ವಾ, ಈ ಥರನೂ ಮಾಡ್ಬೋದಲ್ವಾ, ಅವನ ಹತ್ರ ಕಳಿಸೋದಕ್ಕಿಂತ ಬೇರೆ ಮದುವೆ ಮಾಡ್ಬೋದಲ್ಲ. ಹಾಗಾದ್ರೆ ಬೇರೆ ಮದುವೆ ಮಾಡೋದಕ್ಕೆ ಯಾರಿದ್ದಾರೆ ಅಂತ ಹೇಳಿ ಅವನೇ ಕೇಳ್ತಾನೆ. ಅವನೇ ಹೇಳ್ತಾನೆ ಏನು, ಸಲೀಂ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಅಂದ್ರೆ ಊರಿನಲ್ಲಿರ್ತಕ್ಕಂಥ ಶ್ರೀಮಂತ ವ್ಯಕ್ತಿ ಏನಿದ್ದಾನಲ್ಲ, ಅವನು ನಾದಿರಾ ಬಗ್ಗೆ ಕೇಳ್ತಾ ಇದ್ದ, ಅಥವಾ ನಾದಿರನ್ನ ಅವನು ಕೂಡ ಮದುವೆ ಆಗಬೇಕು ಅಂತ ಹೇಳಿ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದ ನನ್ನ ಹತ್ರ ಅಂತ ಹೇಳಿ ಅವನು ಕೂಡ ಹೇಳ್ತಾನೆ. ಹೌದಲ್ವಾ, ಅವ್ರ ಬಗ್ಗೆ ಅಂಥವ್ರ ಹತ್ರ ನನ್ನ ಮಗಳನ್ನ ಮದುವೆ ಮಾಡಿದ್ರೆ ಚೆನ್ನಾಗಿರತ್ತಲ್ವಾ ಅಂತ ಹೇಳ್ಬಿಟ್ಟು ಹೇಳದ ಮೇಲೆ ಅವನಿಗೆಲ್ಲವೂ ಕೂಡ ಅರ್ಥ ಆಯ್ತು, ತನ್ನ ಮಗಳಿಗೆ ಅಲ್ಲಿ ಮದುವೆಯನ್ನ ಮಾಡ್ಕೊಡ್ಬೋದು ಅಂತ ಹೇಳಿ. ಅವಾಗ ಅವ್ರಿಗನ್ಸತ್ತೆ ಏನು, ಅಂದ್ರೆ ಹೊಸ ಮನೆ ಸಲೀಂ ಅಂತಕ್ಕಂಥ ವ್ಯಕ್ತಿ ಹೇಗೆ ಬೊಂಬಾಯಲ್ಲಿ ದೊಡ್ಡ ಹೋಟೆಲ್ ಇಟ್ಕೊಂಡಿದ್ದಾನೆ, ಊರದಲ್ಲಿ ದೊಡ್ಡದಾಗಿರ್ತಕ್ಕಂಥ ಮನೆಯನ್ನ ಕಟ್ಸ್ಕೊಂಡಿದ್ದಾನೆ, ಚಂದ್ರಗಿರಿಗೆ ತಾಕೊಂಡಿರ್ತಕ್ಕಂಥ ದೊಡ್ಡ ಅಡಿಕೆ ತೋಟ ಕೂಡ ಇದೆ. ಅಡಿಕೆ ತೋಟದ ಜೊತೆಗೆ ನಮ್ಮ ತೋಟವನ್ನು ಕೂಡ ಅವರೇ ಕೊಂಡ್ಕೊಂಡಿದ್ದವರಲ್ವಾ. ಸೊ ಇವೆಲ್ಲವನ್ನು ನೋಡೋದ್ರ ಜೊತೆಗೆ ಅಲ್ಲಿ ಹೆಂಡತಿ ಇದ್ದಾರೆ, ಮತ್ತೆ ಮಕ್ಕಳು ಕೂಡ ಇದ್ದಾರೆ. ನನ್ನ ಮಗಳಿಗಿಂತ ಸ್ವಲ್ಪ ದೊಡ್ಡವನಿರ್ಬೋದು ಅವನು. 4 ಜನ ಹೆಂಡತಿಯನ್ನ ಸಾಕುವಷ್ಟು ಅವನಿಗೆ ಯೋಗ್ಯತೆ ಇದೆ. ತಿನ್ನಕ್ಕಾಗ್ಲಿ ಉಡಕ್ಕಾಗ್ಲಿ ಎಲ್ಲದಕ್ಕೂ ಎಲ್ಲವನ್ನ ಮಾಡಿಸ್ಕೊಂಡು ಬಂದಿರತಕ್ಕಂಥವನು. ಅಂಥವನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೋದಲ್ವಾ ಅಂತ ಹೇಳಿ. ಆ ತಕ್ಷಣಕ್ಕೆ ಇದೆಲ್ಲ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿದ ತಕ್ಷಣ ಜಬ್ಬಾರ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಮಾತು ಮುಂದುವರಿಸ್ತಾನೆ. ಏನಂತ ಹೇಳಿದ್ರೆ, ಇವಾಗ ನೀವೇನಾದ್ರೂ ಮುಂದುವರಿಲಿಲ್ಲ ಅಂತ ಹೇಳಿದ್ರೆ ನಾಳೆ ದಿನ ಯಾರು ನೋಡ್ಕೊಳ್ತಾರೆ, ನಿನ್ನ ಮಗಳಿಗೊಂದು ದಿಕ್ಕಾಗ್ಬೇಕಲ್ವಾ, ಅದನ್ನು ಯೋಚನೆ ಮಾಡಿ ನೋಡಿ ಅಂತ ಹೇಳಿ. ಆ ತಕ್ಷಣಕ್ಕೆ ಅವ್ರು ಏನ್ ಮಾಡ್ತಾರೆ, ಅಲ್ಲೇ ಇರ್ತಕ್ಕಂಥ ಮಸೀದಿಗೆ ಹೋಗ್ಬಿಟ್ಟು ನಮಾಜನ್ನ ಮಾಡಿಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದು ಬೆಳಗ್ಗೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಚಹಾ ತಿಂಡಿ ಎಲ್ಲವನ್ನ ಮುಗಿಸ್ಕೊಂಡು ತಲೆ ಮೇಲೆ ಮುಂಡಾಸ್ ಹಾಕೊಂಡು ಹೊರಡ್ತಾ ಇರ್ತಾರೆ. ನಾನು ಮಣಿಪುರಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗ್ಬೇಕಾದಾಗ ನಿನಗೇನಾದ್ರೂ ಬೇಕಾಗಿತ್ತಾ ಅಂತ ಹೇಳಿ ಯಾರ ಹತ್ರ ಕೇಳ್ತಾರೆ ಅಂತ ಹೇಳಿದ್ರೆ ತನ್ನ ಹೆಂಡತಿ ಫಾತಿಮಾ ಹತ್ರ ಕೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಮಣಿಪುರಕ್ಕೆ ಹೋದ್ರೆ ಅಲ್ಲಿ ಕರಗ್ಬೇಕಾಗಿರ್ತಕ್ಕಂಥ ಒಂದು ಸಣ್ಣ ಹಗ್ಗವನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸರಿ ಆಯ್ತು ಅಂತ ಕೇಳ್ಕೊಂಡು ಅವರು ಹೊರಡ್ತಾರೆ. ಹೊರಟ ಮೇಲೆ ಅವನು ನೇರವಾಗಿ ಎಲ್ಲಿಗೆ ಬರ್ತಾನೆ, ಮಣಿಪುರದಲ್ಲಿರ್ತಕ್ಕಂಥ ರಶೀದನ ಅಂಗಡಿಗೆ ಅವರು ಬರ್ತಾರೆ. ಸೊ ಅಲ್ಲಿ ಬಂದಿದ ತಕ್ಷಣ ಇವನು ಕೂಡ ನಾರ್ಮಲ್ ಆಗಿ ಅಸಲಾಮ್ ಅಲೈಕುಂ ಅಂತ ಹೇಳಿ ಬರ್ತಾರೆ, ಬಂದು ಮಾತಾಡಿಸ್ತಾರೆ. ಅದಾದ್ಮೇಲೆ ಮಾವನಿಗೆ ಅಳಿಯನೊಡನೆ ರಾಜಿ ಆಗ್ಬೇಕಾಗಿರ್ತಕ್ಕಂಥ ಸಂದರ್ಭ ಅಲ್ಲಿ ಅಂತ ಏನಿಲ್ಲ. ಸೊ ನಾನು ಬಂದಿರತಕ್ಕಂಥ ವಿಚಾರವೇ ಬೇರೆ ಅಂತ ಹೇಳಿ ಬಂದು ಅವನು ಕುತ್ಕೊಳ್ಳಿ ಅಂತ ಹೇಳಿ ಕರಿತಾನೆ ರಶೀದ್. ಅದಕ್ಕೆ ನಾನು ಕುತ್ಕೊಳ್ಳೋದಿಲ್ಲ, ನಾನು ಬಂದಿರತಕ್ಕಂಥ ವಿಷಯನೇ ಬೇರೆ ಅಂತ ಹೇಳಿ ಮಾತಾಡ್ತಾನೆ. ನಾನಿಲ್ದಾಗ ನನ್ನ ಮನೆಗೆ ಬಂದು ನನ್ನ ಮೊಮ್ಮಗುವನ್ನ ಕತ್ಕೊಂಡು ಬಂದ್ಲಲ್ಲ ನಿನ್ ತಾಯಿ, ನಿನಗೂ ಮತ್ತೆ ನಿನ್ ತಾಯಿಗೆ ನಾಚಿಕೆ ಆಗಲ್ವಾ ಅಂತ ಹೇಳಿ ನೇರವಾಗಿ ಅವರು ಯುದ್ಧ ಕೇಳಿದ ರೀತಿಯಲ್ಲಿ ಜೋರಾಗಿ ಮಾತಾಡೋದಕ್ಕೆ ಶುರು ಆಗ್ತಾರೆ. ಅಂದ್ರೆ ಅವ್ರ ಹತ್ರ ಶಾಂತಿ ಅನ್ನೋದೇ ಇಲ್ಲ. ಆ ತಕ್ಷಣಕ್ಕೆ ನೀವು ಬಂದ್ಬಿಟ್ಟು ನನ್ನ ಹೆಂಡತಿಯನ್ನ ಕರ್ಕೊಂಡು ಹೋಗ್ಲಿಲ್ವಾ, ನೀವು ಒಂದ್ ಮಾತು ನನ್ನ ಹತ್ರ ಏನು ಹೇಳಲೇ ಇಲ್ಲ, ಅವಾಗ ಬಂದು ನೀವು ಕರ್ಕೊಂಡು ಹೋಗಿದ್ದು ತಪ್ಪಲ್ವಾ ಅಂತ ಹೇಳಿ ಅವನು ಕೂಡ ಕೇಳ್ತಾನೆ. ಸರಿ, ನಿನ್ ಮಗುವನ್ನ ನೀನ್ ಕರ್ಕೊಂಡ್ ಬಂದೆ, ನನ್ನ ಮಗಳನ್ನ ನಾನ್ ಕರ್ಕೊಂಡ್ ಬಂದೆ, ಇದ್ರಲ್ಲಿ ಏನಿದೆ. ಸೊ ಅದಕ್ಕೆ ಇವಾಗ ನನ್ನ ಮಗಳು ಬೇಡ ಅಂತ ಹೇಳಿದ್ಮೇಲೆ ತಲಾಕ್ ಕೊಟ್ಬಿಡು ಅಂತ ಹೇಳ್ಬಿಟ್ಟು ನೇರವಾಗಿ ಮೊಹಮ್ಮದ್ ಖಾನ್ ರಶೀದ್ ಹತ್ರ ಕೇಳ್ತಾನೆ. ತನ್ನ ಕಿವಿಗಳನ್ನೇ ಅವ್ನ ಕೈಲಿ ನಂಬಕ್ಕಾಗ್ಲಿಲ್ಲ. ನನ್ನ ಮಗಳು ತಲಾಕ್ ಕೊಡು ಅಂತ ಕೇಳ್ತಾ ಇದ್ದೀನಿ. ಏನೋ ಹೇಳೋದಿದ್ರೆ ಎಲ್ಲವನ್ನ ನಿಧಾನಕ್ಕೆ ನೀವ್ ಹೇಳಿ, ಅಕ್ಕಪಕ್ಕದವ್ರಿಗೆಲ್ಲ ಕೇಳ್ಸತ್ತೆ. ಸೊ ಆ ತಕ್ಷಣಕ್ಕೆ ಮತ್ತೆ ಅವ್ರು ಏನ್ ಮಾಡ್ತಾರೆ, ನನ್ನ ಮಗಳಿಗೆ ತಲಾಕ್ ಕೊಡ್ತೀಯಾ ಇಲ್ವಾ ಹೇಳು. ನೀನೇನಾದ್ರೂ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಕೈಲಿ ಆಗಲ್ಲ ಅಂತ ನೀನ್ ಅನ್ಕೊಳಕ್ಕೆ ಹೋಗ್ಬೇಡ. ನಮ್ಮೂರ್ಗೆ ಹೋಗಿ ಅಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಗೂಂಡಾಗಳನ್ನ ಕರೆಸ್ಬಿಟ್ಟು ನಿನ್ನನ್ನ ಕೈಕಾಲು ಮುರಿಸ್ಬಿಟ್ಟು ಆಮೇಲೆ ನಾನು ತಲಾಕನ್ನ ಪಡ್ಕೊಳ್ತೀನಿ, ಗೊತ್ತಿದ್ಯಾ ನಿನಗೆ ಅಂತ ಹೇಳಿ. ಮುಂದೆ ಇಲ್ಲಿ ಅಂಗಡಿ ಮುಂದೆ ಜೋರಾಗಿ ಗಲಾಟೆ ಆಗತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿದ ತಕ್ಷಣ ರಶೀದ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಸರಿ ಆಯ್ತು, ನೀವು ಅಂತ ಸಾಹಸಕ್ಕೆಲ್ಲ ಕೈ ಹಾಕೋರೆ ಬಿಡಿ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಆಯ್ತು ನಡ್ರಿ, ಬೇಕಿದೆ ಅಲ್ವಾ ಕೊಡ್ತೀನಿ ನಡ್ರಿ ಅಂತ ಹೇಳ್ಬಿಟ್ಟು ಹೋಗೋದಕ್ಕೆ ಮುಂದಾಗ್ತಾನೆ. ಅದಕ್ಕೆ ಆ ತಕ್ಷಣಕ್ಕೆ ಇನ್ನೂ ಒಂದು ಮಾತು ಕೇಳ್ತಾನೆ, ನಿಮ್ ಮಗಳು ತಲಾಕ್ ಬೇಕು ಅಂತ ಕೇಳಿದ್ದಾಳ ಅಂತ ಅವನ್ಬಿಟ್ಟು ಮತ್ತೆ ಕೇಳ್ತಾನೆ. ಆ ತಕ್ಷಣಕ್ಕೆ ನನ್ನ ಮಗಳು ಕೇಳಿರೋದಕ್ಕೆ ನಾನು ಇಲ್ಲಿ ಬಂದು ಕೇಳ್ತಾ ಇರೋದು. ನೀನ್ ಬಂದು ಇವಾಗ ತಲಾಕನ್ನ ಕೊಡು, ನೀನ್ ಬೇಡವಂತೆ ಅವಳಿಗೆ, ನಿನ್ ಮಗುವನ್ನ ಎತ್ಕೊಂಡು ನೀನ್ ಬಿಟ್ಟೋಗಿರೋದ್ರಿಂದ ಅವಳಿಗೆ ತಲೆ ಕೆಟ್ಟು ಅಂತ ಆಗೋಗಿದೆ. ಸೊ ಅದಕ್ಕೆ ನೀನು ಬೇಡ ಅಂತ ಹೇಳಿದ್ದಾಳೆ. ಸೊ ನೀನು ತಲಾಕನ್ನ ಕೊಡ್ಬೇಕು ಅಂತ ಹೇಳಿ ಕೇಳ್ತಾರೆ. ಸರಿ ಆಯ್ತು ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಮಸೀದಿ ಕಡೆಗೆ ಬಂದು ಅವನೇ ಹೋಗಿ ಮಸೀದಿಯಲ್ಲಿ ಇರ್ತಕ್ಕಂಥ ಮೌಲ್ವಿಯನ್ನ ಮಾತಾಡಿಸ್ತಾನೆ. ಈ ತರ ತಲಾಕನ್ನ ತೆಗೆದುಕೋಬೇಕು ಅಂತ ಹೇಳಿ ಬಂದಿದ್ದೀವಿ ಅಂತ ಹೇಳಿ ಹೇಳ್ತಾರೆ. ಸರಿ ಆಯ್ತು, ರಶೀದ್ ಬಂದಿರತಕ್ಕಂಥ ಉದ್ದೇಶಗಳನ್ನ ಮೌಲ್ವಿ ಹತ್ರ ತಿಳಿಸ್ತಾನೆ. ತಿಳಿಸಿದ್ಮೇಲೆ ಅವನು ಹೇಳ್ತಾನೆ, ನಾನು ನನ್ನ ಹೆಂಡತಿಗೆ ತಲಾಕ್ ನೀಡಕ್ಕೆ ಬಂದಿದ್ದೇನೆ, ಯಾಕೆ ಅಂತ ಅವ್ರು ಕೇಳ್ತಾರೆ. ಇಲ್ಲ ತಲಾಕ್ ಬೇಕು. ಸೊ 6 ತಿಂಗಳು ಹಿಂದೆ ಅವ್ರ ಅಪ್ಪನ ಮನೆಗೆ ಹೋಗಿರ್ತಕ್ಕಂಥವಳು ಇಲ್ಲಿಂದ ಒಂದು ಮಾತು ಹೇಳ್ದಲೆ ಹೋಗಿ ಇಲ್ಲೂ ಕೂಡ ಅವಳು ರಿಟರ್ನ್ ನನ್ನ ಹತ್ರ ಬಂದೇ ಇಲ್ಲ. ಆದ್ರಿಂದ ನನಗೆ ಅವಳು ಬೇಡ, ಅದಕ್ಕೋಸ್ಕರ ನಾನು ಅವಳಿಗೆ
ತಲಾಕನ್ನ ಕೊಡ್ತೀನಿ ಅಂತ ಹೇಳಿ ಅವ್ನು ಹೇಳ್ತಾನೆ. ನೋಡಪ್ಪ, ಹೆಂಗಸರು ಬುದ್ಧಿ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ಅಂಥದ್ದು. ತಿಳಿದೇ ಹೊರಟೋಗ್ಬಿಟ್ಟಿರ್ತಾಳೆ, ಬಂದಿಲ್ಲ ಅಂತ ನೀವು ಯಾಕೆ ಇಂಥ ಒಂದು ನಿರ್ಧಾರಕ್ಕೆ ಬಂದಿದ್ಯಾ, ಬೇಡ ಯೋಚನೆ ಮಾಡು ಅಂತ ಹೇಳ್ತಾರೆ. ಆ ತಕ್ಷಣಕ್ಕೆ ಮೊಹಮ್ಮದ್ ಖಾನ್ ಯೋಚನೆ ಮಾಡೋ ವಿಚಾರ ಇಲ್ಲಿ ಏನೂ ಇಲ್ಲ, ತಲಾಕ್ ಬೇಕು ಅಂತ ಕೇಳಿದ್ಮೇಲೆ ತಲಾಕ್ ಬೇಕೇ ಬೇಕಾಗ್ತದೆ ಅಂತ ಹೇಳಿ ಅವನು ಕೂಡ ಹೇಳ್ತಾಳೆ. ಇಲ್ಲ ಮೌಲ್ವಿಗಳೇ, ಇನ್ನೇನು ಮಾಡುವಂಥದ್ದೆಲ್ಲ, ತಲಾಕ್ ಬೇಕು. ಸರಿ ಆಯ್ತು. ಆಮೇಲೆ ರಶೀದ್ಗೆ ಹೇಳೋದಕ್ಕೆ ಹೇಳ್ತಾರೆ, ನಾನು ನನ್ನ ಹೆಂಡತಿ ಮೊಹಮ್ಮದ್ ಖಾನರ ಮಗಳ ನಾದಿರಾ ತಲಾಕ್ 1 ಬಾರಿ 2 ಬಾರಿ 3 ಬಾರಿಯೋ ಹೇಳಿ ತನ್ನಿಂದ ತಲಾಕನ್ನ ಪಡ್ಕೊಂಡೆ ಅಂತ ಹೇಳಿ ಅವನು ಹೇಳ್ತಾನೆ. ಇದಕ್ಕೆ ಸಾಕ್ಷಿಯಾಗಿ ಅಲ್ಲೇ ಇರ್ತಕ್ಕಂಥ ಒಂದಿಬ್ರು ಅವ್ರೇನಾಗ್ತಾರೆ, ಸಾಕ್ಷಿಯಾಗಿ ಸೈನನ್ನ ಕೂಡ ಹಾಕ್ತಾರೆ. ಇದಾದ್ಮೇಲೆ ಎಲ್ಲವೂ ಕೂಡ ನಾದಿರಾ ಮತ್ತೆ ರಶೀದ್ ನಡುವೆ ಇರ್ತಕ್ಕಂಥ ಸಂಬಂಧ ಎಲ್ಲವೂ ಕೂಡ ಮುಗೀತದೆ. ಅದಾದ್ಮೇಲೆ ಮೆಹರ್ ಅಂತ ಹೇಳಿ ಹಣ ಇತ್ತಲ್ಲ, ಇದಕ್ಕೆ 105 ರೂಪಾಯಿಯನ್ನ ರಶೀದನೇ ಕೊಡ್ತಾನೆ. ಅಂಗಡಿಯಿಂದ ತೆಗೆದುಕೊಂಡ್ಬಂದು ಆ ಹಣವನ್ನ ಯಾರ ಕೈಯಲ್ಲಿ ಕೊಡ್ತಾರೆ, ಮೊಹಮ್ಮದ್ ಖಾನರ ಕೈಯಲ್ಲಿ ಕೊಡ್ತಾನೆ. ಇಲ್ಲಿಂದ ರಶೀದ್ ಆಗ್ಲಿ ನಾದಿರ್ ಆಗ್ಲಿ ಇಬ್ರು ಒಬ್ರನ್ನೊಬ್ಬ ನೋಡೋ ಹಾಗಿಲ್ಲ. ಅವ್ರಿಗೆ ಕೊಟ್ಟಿರ್ತಕ್ಕಂಥ ಮತ್ತು ಇವ್ರಿಗೆ ಕೊಟ್ಟಿರ್ತಕ್ಕಂಥ ಪದಾರ್ಥಗಳೆಲ್ಲವೂ ಕೂಡ ಎಕ್ಸ್ಚೇಂಜ್ ಆಗ್ಬೇಕು ಅಂತ ಹೇಳಿ ಎಲ್ಲವನ್ನ ಹೇಳಿ ಕಳಿಸ್ತಾರೆ. ಕಳಿಸೋದ ಮೇಲೆ ಅವಳಿಗೆ ಬೇಕಾ ಅಂದ್ರೆ ದುಡ್ಡನ್ನ ತೆಗೆದುಕೊಂಡು ಮೊಹಮ್ಮದ್ ಖಾನ್ ಏನ್ ಮಾಡ್ತಾನೆ, ಮಾರುಕಟ್ಟೆಗೆ ಬರ್ತಾನೆ. ಅಲ್ಲಿ ತನ್ನ ಮಗಳು ನಾದಿರಾಗೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳು ಅಥವಾ ಸೀರೆಗಳೆಲ್ಲವನ್ನ ತೆಗೆದುಕೊಂಡು ತನ್ನ ಮನೆ ಕಡೆಗೆ ಅವನು ಬರ್ತಾನೆ. ಆ ಮೂರೇ ಮೂರು ಮಾತಿನಿಂದ 2 ವರ್ಷಗಳ ದಾಂಪತ್ಯಕ್ಕೆ ಎಳ್ಳು ನೀರನ್ನ ಬಿಟ್ಟ ಹಾಗಾಯ್ತು. ಅಷ್ಟೊತ್ತಿಗಾಗ್ಲೇ ಮನೆ ಹತ್ರಕ್ಕೆ ಬರ್ತಾ ಇರ್ತಾನೆ ಮೊಹಮ್ಮದ್ ಖಾನ್. ಸ್ವಲ್ಪ ಮುಖ ಅಂತಕ್ಕಂಥದ್ದು ಖುಷಿಯಿಂದಲೇ ಇರ್ತದೆ. ಅದನ್ನ ದೂರದಿಂದ ನೋಡಿರ್ತಕ್ಕಂಥವಳು ಹತ್ರಕ್ಕೆ ಬಂದು ಕರುವಿಗೆ ಹಗ್ಗ ತಂದ್ರ ಅಂತ ಹೇಳಿ ಅವಳು ಕೇಳ್ತಾಳೆ. ಇಲ್ಲ ಅಂತ ಹೇಳಿ ಹೇಳ್ತಾನೆ. ಕರುವಿನ ಹಗ್ಗ ಮರೆತು ಬಂದ್ಬಿಟ್ಟಿರ್ತಾರೆ ಯಾರು, ಮೊಹಮ್ಮದ್ ಖಾನ್. ಸೊ ಅದಕ್ಕೆ ಇವಾಗ ನೆನಪಾಗ್ಲೇ ಇಲ್ಲ. ಸೊ ಅದಕ್ಕೆ ಅವ್ರೇನ್ ಮಾಡ್ತಾರೆ, ನೀನ್ ತಲೆಯಲ್ಲಿ ಬರೀ ದನ, ಆಡು, ಕರು, ಕೋಳಿ ಇಷ್ಟು ಬಿಟ್ಟು ಬೇರೆ ಇನ್ನೇನ್ ಕೆಲಸ ಇಲ್ವಾ, ಹೊಟ್ಟೆ ತುಂಬಬೇಕು ಅಂದ್ರೆ ಅವೇ ಇರ್ಬೇಕು, ಅವು ಬಿಟ್ಟು ಇನ್ನೇನ್ ಮಾಡಕ್ಕಾಗ್ತದೆ ಅಂತ ಹೇಳಿ ಹೇಳ್ತಾರೆ. ಸರಿ ಆಯ್ತು, ಅದ್ ಬಿಟ್ಟು ನಿಮ್ಗೆ ಅಂತ ಕೆಲಸ ಇನ್ನೇನಿತ್ತು ಅಂತ ಹೇಳಿ ಹೇಳಿದ ಮೇಲೆ ರಶೀದ್ನಿಂದ ತಲಾಕ್ ಕೊಟ್ಟಿದ್ದಾನೆ ಅನ್ನೋ ಒಂದು ಉದ್ವೇಗದಲ್ಲಿರ್ತಕ್ಕಂಥ ಮಾತನ್ನ ನಿರಾತಂಕವಾಗಿ ಅವನು ಹೇಳ್ತಾನೆ. ಅಲ್ಲಿರ್ತಕ್ಕಂಥವ್ರಿಗೂ ಕೂಡ ಗೊತ್ತಾಗತ್ತೆ. ಅವಳಿಗೆ ಸಡನ್ ಆಗಿ ಒಂದ್ ರೀತಿ ಚೀತ್ಕಾರದ ಧ್ವನಿಯಲ್ಲಿ ಹಾ ಅಂತ ಹೇಳಿ ಕೂಗ್ಕೋತಾಳೆ ಯಾರು, ಫಾತಿಮಾ. ಬಟ್ ನಾದಿರಾ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ತಾಳೆ. ತುಂಬಾ ದೂರದಲ್ಲಿ ಬರುತ್ತೆ ಅಂತ ಹೇಳಿ ನಾದಿರಾ ಅನ್ಕೊಂಡಿರ್ತಾಳೆ. ಬಟ್ ಇಷ್ಟು ಬೇಗ ಬರುತ್ತೆ ಅಂತ ಹೇಳಿ ಅವಳು ಕೂಡ ಅನ್ಕೊಂಡಿರಲ್ಲ. ಆ ತಕ್ಷಣಕ್ಕೆ ಆ ಒಂದು ತಲಾಕ್ ವಿಷಯನೂ ಕೂಡ ಬರತ್ತೆ. ಬಂದ ಮೇಲೆ ಅವಳು ಕೂಡ ಏನ್ ಮಾಡ್ತಾಳೆ, ತಾನು ಕೇಳಿಸ್ಕೊಂಡಿರ್ತಕ್ಕಂಥ ಆ ಮಾತನ್ನ ಅಂದ್ರೆ ಯೋಚನೆ ಮಾಡ್ಕೊಳ್ತಾ ಎಲ್ಲಿಗೆ ಬರ್ತಾಳೆ, ಚಂದ್ರಗಿರಿಯ ನದಿ ಹತ್ರ ಬಂದು ಕೂತ್ಕೊಳ್ತಾಳೆ. ಇಷ್ಟು ಬೇಗ ಬರಲ್ಲ ಅನ್ಕೊಂಡಿದ್ದೆ, ಬಟ್ ಬಂದಿದೆ. ಇವಾಗ ನಿನಗೆ ತೃಪ್ತಿ ಆಯ್ತಾ ಅಂತ ಹೇಳಿ ಆ ನದಿಗೆ ಹೇಳಬೇಕು ಅಂತ ಅನ್ನಿಸ್ತು. ಹಾಗೆ ಹೇಳ್ಕೊಂಡ್ಲು. ಅವಳಿಗೆ ಅವಾಗಲ್ಲಿ ಕೂತ್ಕೊಂಡು ಅವಳು ಯೋಚನೆ ಮಾಡ್ತಾ ಹೋಗ್ತಿದ್ದಾಳೆ. ಏನು ಅಂತ ಹೇಳಿದ್ರೆ, 17 ವರ್ಷ ತುಂಬೋ ಮೊದಲೇ ನನಗೆ ಮದುವೆ ಆಯ್ತು, ಮಗು ಆಯ್ತು, ಸಂಸಾರ ಆಯ್ತು, ತಲಾಕ್ ಆಯ್ತು. ಆದರೂ ಗಂಡ ಇಷ್ಟು ಬೇಗ ತಲಾಕ್ ಕೊಟ್ಬಿಟ್ರಲ್ಲ. ತಲಾಕ್ ಕೊಡೋದಕ್ಕೆ ಮೊದಲು ಅವರು ಬಂದು ನನ್ನ ತಂದೆಯನ್ನು ಎದುರಿಸಿ, ನೀನು ನನ್ನೊಡನೆ ಬರ್ತೀಯಾ ಇಲ್ಲ ತಲಾಕ್ ಬೇಕಾ ಅಂತ ಯಾವತ್ತಾದ್ರೂ ಒಂದ್ ಮಾತು ಕೇಳಿದ್ರ? ನನ್ನ ಹತ್ರ ಕೇಳಲೇ ಇಲ್ಲ. ತನ್ನ ತಂದೆಯನ್ನ ಧಿಕ್ಕರಿಸಿ ಅವರೊಡನೆ ಅವತ್ತು ಹೋಗ್ಬೋದಿತ್ತು, ಅವ್ರು ಬಂದು ಏನಾದ್ರು ಕೇಳಿದಿದ್ರೆ. ಬಟ್ ಅವ್ರು ಕೇಳಲೇ ಇಲ್ಲ. ಅದು ಅಲ್ಲದೆ ಈ ತಲಾಕ್ ಕೊಟ್ಟ ಮೇಲೆ ಗಂಡಿಗೆ ಮತ್ತೆ ಹೆಣ್ಣಿಗೆ ಬೇರೆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ನೋಡ್ತಾರೆ. ಈಗ ಹೆಣ್ಣಿಗೆ ಇದ್ರ ಮೂಲಕವಾಗಿ ಏನು ತನ್ನ ಸಂಬಂಧವನ್ನೇ ಕಟ್ಕೊಳ್ಳೋ ಅಂತ ಆಯ್ತು. ಇದ್ರ ಮೂಲಕವಾಗಿ ಗಂಡನ ನೆನೆಸ್ಕೊಂಡವನು ಯಾರ್ದೋ ಮಾತು ಕೇಳ್ಕೊಂಡು ಎಲ್ಲಿಂದಲೋ 3 ಬಾರಿ ತಲಾಕ್ ಕೊಟ್ಬಿಟ್ರೆ ನಮ್ಮಿಬ್ಬರ ಸಂಬಂಧ ಅನ್ನೋದು ಮುರಿದೋಗ್ಬಿಡತ್ತಾ? ಇದು ಈ ಧರ್ಮದ ನಿಯಮಗಳನ್ನು ಪ್ರಶ್ನಿಸಲು ನಾನು ಯಾರಾಗ್ಬೇಕಾಗ್ತದೆ? ಈ ಕುರಾನ್ ಮಾಡಿರ್ತಕ್ಕಂತಹ ಅಥವಾ ಅವ್ರು ಮಾಡಿರ್ತಕ್ಕಂತಹ ನಿಯಮಗಳನ್ನ ಯಾರು ಮೀರೋಕ್ಕಾಗ್ತದೆ? ಅಕಸ್ಮಾತ್ ನಾನು ಅದಕ್ಕಿಂತ ಹೆಚ್ಚಾಗಿ ನಾನು ಮಾತಾಡಿದ್ರೆ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಶೂನ್ಯ ದೃಷ್ಟಿಯಿಂದ ಬಾಗೋಡಿನ ಗ್ರಾಮದ ಕಡೆಗೆ ಮುಖವನ್ನ ಮಾಡ್ಕೊಳ್ತಾಳೆ. ಸೊ ತಲಾಕ್ ತೆಗೆದುಕೊಂಡ ಮೇಲೆ ಈ ಕಡೆ ರಶೀದ್ ಏನ್ ಮಾಡ್ತಾನೆ, ತನ್ನ ಅಂಗಡಿಯಿಂದ ಮನೆಗೆ ಬೇಗ ಬರ್ತಾನೆ. ಕತ್ಲಾಗೋಕ್ಕೂ ಮುಂಚೆ ಅಂಗಡಿಯನ್ನ ಮುಚ್ಚಿ ಬೇಗ ಬರ್ತಾನೆ. ಅದಕ್ಕೆ ಮನೆಗೆ ಬಂದ್ಮೇಲೆ ತಾಯಿ ಕೇಳ್ತಾಳೆ, ಯಾಕಪ್ಪ ಇಷ್ಟು ಬೇಗ ಬಂದೆ, ಯಾಕೆ ಮುಖ ಒಂದ್ ರೀತಿ ಇದೆ, ಹುಷಾರಿಲ್ವಾ ಅಂತ ಹೇಳಿ ಅವನ ಉಭಯ ಕುಶಲೋಪರಿಯನ್ನು ವಿಚಾರಿಸ್ಕೊಳ್ತಾಳೆ. ಏನು ಇಲ್ಲ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ತನ್ನ ರೂಮಿನ ಕೋಣೆಗೆ ಹೋಗ್ತಾನೆ. ಆ ತಕ್ಷಣಕ್ಕೆ ಆ ತಾಯಿನೂ ಕೂಡ ಹಿಂದೆ ಬಂದಿರತಕ್ಕಂಥವಳು ಮತ್ತೆ ಮಗನನ್ನ ನೋಡ್ಕೊಂಡು ಹೋಗ್ತಾಳೆ. ಅದಾದ್ಮೇಲೆ ಅವನೇ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ತಾನೆ. ಈ ಹೆಂಗಸರು ಎಂತವ್ರಪ್ಪ, ಒಂದಿನ ಬಿಟ್ಟಿರಕ್ಕಾಗದೆ ಇರ್ತಕ್ಕಂತಹ ರೀತಿನಲ್ಲಿ ನನಗೆ ಇರ್ತಕ್ಕಂಥವಳು ಇವತ್ತು ನನಗೆ ಗಂಡ ಬೇಡ ಅನ್ನೋ ಮಟ್ಟಕ್ಕೆ ಅವಳು ಮನಸ್ಥಿತಿಯನ್ನ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾಳ. ಸೊ ಹೆರಿಗೆಗೆ 7ನೇ ತಿಂಗಳಿರ್ಬೇಕಾದಾಗ ತಾಯಿ ಬಂದು ಕರೆದ್ರು ಕೂಡ ಅವ್ರ ಜೊತೆ ಹೋಗಕ್ಕೆ ಒಪ್ಕೊಳ್ಳದೆ ಇರ್ತಕ್ಕಂಥವಳು, 1 ತಿಂಗಳು ಇನ್ನೂ 1 ತಿಂಗಳು ಕಳ್ಕೊಳ್ಳಿ ಆಮೇಲೆ ನಾನು ಹೋಗ್ತೀನಿ ಅಂತ ಹೇಳಿರ್ತಕ್ಕಂಥವಳು, ಆಮೇಲೆ ನಾನು ಪ್ರತಿದಿನ ಕಿಳಿಯೂರಿಗೆ ಬರ್ತೀನಿ ಅಂತ ಹೇಳಿದ ಮೇಲೆ ಅವಳು ಹೋಗಕ್ಕೆ ಇಷ್ಟಪಟ್ಟಿರ್ತಕ್ಕಂಥವಳು ಇವಾಗ ನೋಡಿದ್ರೆ ನಾನೇ ಬೇಡ ಅಂತ ಹೇಳ್ಬಿಟ್ಟು ತಲಾಕನ್ನ ಪಡ್ಕೋಬೇಕು ಅಂತ ಹೇಳಿ ಮುಂದಾಗಿದ್ದಾಳಲ್ಲ. ಯಾವ ರೀತಿ ಇರ್ಬೋದು ಇವಳು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ಬೇಕಾದಾಗ
ಅಮ್ಮ ಏನು ಮಾಡ್ತಾಳೆ, ಅಡುಗೆ ಮಾಡಿರ್ತಾಳಲ್ಲ, ಅಡುಗೆ ಮಾಡಿರೋದ್ರಿಂದ ಮಗು ಬಾ ಊಟ ಮಾಡು ಅಂತ ಹೇಳಿ ಕರೀತಾರೆ. ಆ ತಕ್ಷಣಕ್ಕೆ ಅವನು ನನಗೆ ಹಸುವಿಲ್ಲ ಅಂತ ಹೇಳಿ ಮಲಗಿಂದಲ್ಲೇ ಹೇಳ್ತಾನೆ. ಆಮೇಲೆ ರಶೀದ್ ಇವತ್ತು ಏನಾಗಿದೆಯೋ ನಿನಗೆ, ಬಂದಾಗಿಂದ ಮಗುವನ್ನ ಮಾತಾಡ್ಸಿಲ್ಲ, ಯಾಕೆ ಈ ತರ ಇದೆ, ಏನಾಯ್ತು ಹೇಳು ಅಂತ ಹೇಳಿ ನೋಡ್ತಾ ಇರ್ತಾನೆ. ಆ ತಕ್ಷಣಕ್ಕೆ ಪಾಪು ಕೂಡ ಒಳಗೆ ಬರುತ್ತೆ. ಆ ಪಾಪುವನ್ನ ನೋಡಿದ ತಕ್ಷಣ ಅವನಿಗೆ ತನ್ನ ನೋವು ತಡ್ಕೊಳ್ಳೋದಕ್ಕೆ ಅವನ ಕೈಯಲ್ಲಿ ಆಗೋದಿಲ್ಲ. ಅವಾಗ ಏನ್ ಮಾಡ್ತಾನೆ, ಸಡನ್ ಆಗಿ ಹತ್ಬಿಟ್ಟು ಮಗುವನ್ನು ಹಿಡ್ಕೊಂಡು ಅಮ್ಮ ಅಂತ ಹೇಳಿ ಕರೀತಾನೆ. ಅವನ ಧ್ವನಿಯಲ್ಲಿ ಏನೋ ಒಂದು ನೋವಿದೆ ಅನ್ನೋದು ಅರ್ಥ ಆಗತ್ತೆ. ನಾನು ನಾನು ನಾದಿರಾಳಿಗೆ ತಲಾಕ್ ಕೊಟ್ಬಿಟ್ಟೆ. ಆ ತಕ್ಷಣಕ್ಕೆ ಜೋರಾಗಿ ಕಿರ್ಚ್ಕೊಳ್ತಾರೆ ಅವ್ರ ತಾಯಿ. ಏನೋ ನಿನ್ಗೇನು ಹುಚ್ಚಿಡ್ದಿದ್ಯೇನೋ ಅಂತ ಹೇಳಿ ಹೇಳ್ತಾರೆ. ರಶೀದ್ ತಾಯಿ ಮಾತಿಗೆ ಉತ್ತರ ಕೊಡದೆ ಏನೂ ಮಾಡೋಕ್ಕಾಗಲ್ಲ, ಹಾಗೆ ನಿಂತ್ಕೊಳ್ತಾನೆ. ಆವಾಗ ನೀನು ಹೇಳ್ತಿರ್ತಕ್ಕಂಥದ್ದು ನಿಜಾನ ಅಂತ ಹೇಳಿ ಮತ್ತೆ ಕೇಳ್ತಾರೆ. ಹೌದು, ಯಾಕೆ ರಶೀದ್, ಯಾಕೆ ಹೀಗೆ ಮಾಡಿದೆ, ನನ್ನನ್ನು ಕೇಳ್ದಲ್ಲಿ ನೀನು ಯಾಕಪ್ಪ ಈ ಥರ ಮಾಡಿದೆ ಅಂತ ಹೇಳಿ ಅವಳು ಕೂಡ ಕೇಳ್ತಾರೆ. ಆಮೇಲೆ ಕೇಳಿದ ಮೇಲೆ 3 ತಲ ಕೇಳಿಲ್ಲ ಅಲ್ವಾ ಅಂತ ಅವಳು ಕೇಳ್ತಾಳೆ. ಇಲ್ಲ, 3ಅನ್ನೂ ನಾನು ಹೇಳ್ಬಿಟ್ಟೆ ಅಂತ ಹೇಳಿ ಹೇಳ್ತಾರೆ. ನಾನಾಗಿ ಹೋಗಿ ತಲಾಕನ್ನ ಕೊಡ್ಲಿಲ್ಲಮ್ಮ, ಅವ್ರ ಅಪ್ಪನೇ ಬಂದು ಕೇಳಿದ್ರು. ನಾದಿರಾಳನೆ ತಲಾಕ್ ಬೇಕು ಅಂತ ಕೇಳಿದ್ದಾಳಂತೆ, ಅದಕ್ಕೆ ಅವ್ರ ಅಪ್ಪನೇ ಬಂದು ಕೇಳಿದ್ರು, ಅದಕ್ಕೆ ನಾನು ಕೊಟ್ಬಿಟ್ಟೆ ಅಂತ ಹೇಳಿ ಹೇಳ್ತಾನೆ. ಅವಳೇ ಹೇಳಿದ್ಲು ನನಗೆ ಗಂಡ ಬೇಡ ಅಂತ ಹೇಳಿ, ಅದಕ್ಕೆ ನಾನು ಕೊಟ್ಟೆ. ಏನು ನಾದಿರ ಹಾಗನ್ಲ ಅಂತ ಹೇಳಿ ಆಮಿನಮ್ಮನಿಗೆ ಆಶ್ಚರ್ಯ ಆಗ್ಬಿಡತ್ತೆ. ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಇರತಕ್ಕಂಥ ಹುಡುಗಿ ನಮ್ಮ ಹತ್ರ, ಅದೇ ರಶೀದನ ಹತ್ರ ಗಂಡನೇ ಬೇಡ ಅಂತ ಹೇಳಿ ತಲಾಕನ್ನ ಕೇಳಿದ್ದು ಅಂದ್ರೆ ಅವಳ ಕೈಲೂ ಕೂಡ ಒಪ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಾವು ಪಾಪುವನ್ನು ಎತ್ಕೊಂಡು ಬಂದಾಗ್ಲಿಂದ ಅವಳ ಮನಸ್ಸು ಬದಲಾಗಿ ಬಿಟ್ಟಿದ್ಯಂತೆ. ಅವಳಿಗೆ ಬೇಡ ಅಂತ ಅನ್ನಿಸ್ಬಿಟ್ಟಿದ್ಯಂತೆ. ತಲಾಕ್ ಕೊಡ್ಬೇಕಂತ, ಇಲ್ಲ ಅಂತ ಹೇಳಿದ್ರೆ ಗುಂಡಾಗಳನ್ನ ಕರೆಸ್ಕೊಂಬಂದು ನಾನು ಪಡ್ಕೊಳ್ಳೋದು ಗೊತ್ತಿದೆ ಅಂತ ಹೇಳಿ ಅವ್ರ ಅಪ್ಪ ಹೇಳ್ದ, ಅದಕ್ಕೋಸ್ಕರ ನಾನು ಕೊಟ್ಟೆ ಅಂತ ಹೇಳಿ. ಅವಾಗೆಲ್ಲವನ್ನ ಕೇಳಿಸ್ಕೊಂಡು ಮಗು, ಎಂತ ಅಪ್ಪ ನಿನ್ನ ಹಣೆ ಬರ, ತಾಯಿ ಬದುಕಿದ್ದಕ್ಕೂ ಅನಾಥವಾಗ್ಬೇಕಾಯ್ತಲ್ಲಪ್ಪ, ಈ ಕಡೆ ನೀನು ಅನಾಥವಾಗೋದೆ, ಆ ಕಡೆ ನಿನ್ನ ಮಗು ಕೂಡ ಅನಾಥವಾಗಿ ಹೋಯ್ತಲ್ಲಪ್ಪ ಅಂತ ಹೇಳಿ ಇಬ್ರು ಕೂಡ ಈ ಕಡೆಯಿಂದ ಆ ಕಡೆ ಇವರಿಬ್ರು ಯೋಚನೆ ಮಾಡ್ತಾರೆ. ಅಲ್ಲಿ ತಾಯಿ ಮತ್ತೆ ಮಗಳು ಯೋಚನೆ ಮಾಡ್ತಾ ಇದ್ದಾರೆ, ಇಲ್ಲಿ ತಾಯಿ ಮತ್ತೆ ಮಗ ಯೋಚನೆ ಮಾಡ್ತಿದ್ದಾರೆ, ಏನು ಯಾಕೆ ಈ ತರ ಆಗೋಯ್ತಲ್ಲ ಅಂತ ಹೇಳಿ. ಆ ತಕ್ಷಣಕ್ಕೆ ಇಷ್ಟೆಲ್ಲ ಆದ್ಮೇಲೆ ಏನಾಗ್ತಿದೆ ಅಂತ ಹೇಳಿ ಆದಾಗ ಮಾರನೇ ದಿನ ಜೈನಾಬಿ ಅವ್ರ ಮನೆಗೆ ಬರ್ತಾರೆ. ಅವಾಗ ಅವ್ರ ಆ ಜೈನಾಬಿಯ ಮುಂದೆ ಯಾರು ಮಾತಾಡ್ತಾರೆ ಅಂದ್ರೆ ಇವರೇ ಮಾತಾಡ್ತಾರೆ. ಯಾರು? ಆಮಿನಮ್ಮ. ಏನ್ ಸೊಕ್ಕು ಈಗಿನ ಹೆಂಗಸರಿಗೆ, ಇಷ್ಟೊಂದು ಒಳ್ಳೆಯವರಾಗಿದ್ದ ನಾದಿರ ಈಗ ಹೆಂಗಾಗಿದ್ದಾಳೆ ನೋಡು, ಆ ಗಂಡ ಬೇಡ ತಲಾಕ್ ಬೇಕು ಅಂತ ಹೇಳಿ ತಲಾಕ್ ತೆಗೆದುಕೊಂಡು ಹೋಗಿದ್ದಾಳೆ. ಆ ತಂದೆ ಮೂರ್ಖ, ಅವನಿಗೂ ಕೂಡ ತನ್ನ ಮಗಳ ಸಂಸಾರವನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ಅವನು ಅನ್ಕೊಂಡಿಲ್ಲ ಅಂತ ಈಗೆಲ್ಲ ಯೋಚನೆ ಮಾಡ್ತಿರ್ಬೇಕಾದಾಗ ಅವಳೇ ಮಾತಾಡ್ತಾಳೆ. ಅವಳಿಗೂ ಕೂಡ ಆಶ್ಚರ್ಯ ಆಗುತ್ತೆ, ಹಾ ನಾದಿರ ಈ ತರ ಕೇಳೋದ ಅಂತ ಹೇಳಿ. ಆ ತಕ್ಷಣಕ್ಕೆ ಅವಳೇ ರಿಟರ್ನ್ ಹೇಳ್ತಾ ಹೋಗ್ತಾಳೆ, ನೀವು ಬಹಳ ತಪ್ಪು ಮಾಡಿದ್ರೆ ಚಿಕ್ಕಮ್ಮ, ನಾದಿರ ಅಂತ ಅವಳು ಅಲ್ಲವೇ ಅಲ್ಲ. ನಿಮ್ಮೊಡನೆ 2 ವರ್ಷ ಅವಳು ಜೊತೆಲಿ ಕಳೆದಿದ್ಲು, ಅವಾಗ ನೀವು ಅವಳು ಯಾವ ತರ ಇದ್ಲು ಅಂತ ನಿಮ್ಗೆ ಗೊತ್ತಿಲ್ವಾ? ನನ್ನ ತಾಯಿ ಒಂದು ದಿನವೂ ಕಣ್ಣೀರು ಸುರಿಸದೆ ಹಾಗೆ ಇದ್ದೇ ಇರ್ಲಿಲ್ಲ. ಬೇರೆ ಯಾವ ಹೆಣ್ಣಿಗಾದ್ರೂ ನನ್ನ ತಂದೆಯೊಡನೆ ಸಂಸಾರ ಮಾಡದೆ ಹೊರಟು ಹೋಗ್ತಿದ್ಲು ಅಂತ ಹೇಳಿ ಎಲ್ಲವನ್ನ ಹೇಳಿ, ನೀವು ಕೊನೆಗೆ ಅವಳಿಗೆ ಏನಂತ ಹೇಳಿದ್ರೆ ತಲಾಕನ್ನ ಕೊಟ್ಟು ಅನ್ಯಾಯ ಮಾಡಿದ್ರಿ. ಅಂದ್ರೆ ಅವ್ರ ಅಪ್ಪ ಅಂತಕ್ಕಂಥವನು ಅವ್ರ ಅಮ್ಮನ್ನೂ ಕೂಡ ಸರಿಯಾಗಿ ನೋಡ್ಕೊಂಡಿಲ್ಲ, ಮಕ್ಕಳನ್ನೂ ಕೂಡ ಸರಿಯಾಗಿ ನೋಡ್ಕೊಂಡಿಲ್ಲ. ಈ ವಿಚಾರ ಎಲ್ಲ ನಿಮ್ಗೆ ಗೊತ್ತಿದ್ರು ಕೂಡ ನೀವು ಅವಳಿಗೆ ಭಾರಿ ದೊಡ್ಡ ಅನ್ಯಾಯವನ್ನ ಮಾಡ್ಬಿಟ್ರಿ ನೀವು ಅಂತ ಹೇಳಿ ಜೈನಾಬಿ ಯಾರಿಗೆ ಹೇಳ್ತಾಳೆ ಅಂತ ಹೇಳಿದ್ರೆ ಆಮಿನಮ್ಮನಿಗೆ ಹೇಳ್ತಾಳೆ.